ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದೀಪ್ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಕಾಸ್ ಆಫ್ ವರ್ಕ್ ಪ್ರೆಷರ್, ಸೊ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕಕ್ಕಾಗ್ತಿಲ್ಲ. ಬಟ್ ಇನ್ನು ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ. ಅಂಡ್ ನಾನಿವತ್ತು ವಿಡಿಯೋ ಮಾಡ್ತಿರೋದು ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ನ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಫ್ಲಿಪ್ಕಾರ್ಟ್ ಇಂದ ನನಗೆ ರಿಂಗ್ ಲೈಟ್ ಬೇಕು ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನನಗೆ ಇವತ್ತು ಆರ್ಡರ್ ಕೈಗೆ ಸಿಕ್ಕಿರೋದ್ರಿಂದ ನಾನು ಅದನ್ನ ನಿಮಗೆ ಅನ್ಬಾಕ್ಸಿಂಗ್ ತೋರಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ತರಿಸಿರೋ ಪ್ರಾಡಕ್ಟ್ ಹೇಗಿದೆ ಅಂಡ್ ಆ ರಿಂಗ್ ಲೈಟ್ನ ಹೇಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ರಿಂಗ್ ಲೈಟ್ ಅಂತ. ಆ್ಯಕ್ಚುಲಿ ನಾನು ಪ್ರಾಡಕ್ಟ್ ರಿಸೀವ್ ಮಾಡ್ಕೊಂಡಿದ್ದು ದೊಡ್ಡ ಬಾಕ್ಸಲ್ಲಿ, ಬಟ್ ಇದು ಚಿಕ್ಕ ಬಾಕ್ಸ್ ಅದ್ರ ಒಳಗಡೆ ಇದ್ದಿದ್ದು. ದೊಡ್ಡ ಬಾಕ್ಸ್ ವಿಡಿಯೋ ಅಷ್ಟು ಚೆನ್ನಾಗಿ ಕಾಣಲ್ಲ ವಿಡಿಯೋನಲ್ಲಿ ಅಂತೇಳ್ಬಿಟ್ಟು ನಾನು ಅದನ್ನು ತೋರಿಸ್ತಾ ಇಲ್ಲ. ಚಿಕ್ಕ ಬಾಕ್ಸಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ಯಾಕಿಂಗ್ ಅಂತೂ ಚೆನ್ನಾಗಿಯೇ ಬಂದಿತ್ತು. ರಿಂಗ್ ಲೈಟ್ ಕೂಡ ಏನು ತೀರಾ ಚಿಕ್ಕದಾಗಿಲ್ಲ, ಆರಾಮ್ಸೆ ಯೂಸ್ ಆಗುತ್ತೆ. ನಾವು ನಾರ್ಮಲ್ ವೀಡಿಯೋಸ್ಗಾಗಿರ್ಬೋದು, ರೀಲ್ಸ್ ಮಾಡೋಕ್ಕಾಗಲಿ ಆ್ಯಂಡ್ ಮತ್ತು ಕುಕ್ಕಿಂಗ್ ಇದಕ್ಕೆಲ್ಲನೂ ಚೆನ್ನಾಗಿದೆ, ತೊಗೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ವರ್ತ್ ಅಂತಲೇ ಹೇಳ್ಬೋದು. ಕೆಲವೊಂದು ಇಕ್ವಿಪ್ಮೆಂಟ್ಸ್ ಎಲ್ಲನೂ ಸಪ್ರೇಟಾಗಿ ಕೊಟ್ಟಿದ್ದರು, ಅದರಲ್ಲಿ ನೀವು ನೋಡ್ತಿರ್ಬೋದು. ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹೇಗೆ ಫಿಟ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಈ ಬಾಕ್ಸಲ್ಲಿ ಬಂದುಬಿಟ್ಟು ಟ್ರೈಪೋಡು, ಅಂದರೆ ನಾವು ಸ್ಟ್ಯಾಂಡ್ ಅಂತ ಕರಿತೀವಲ್ವಾ, ಅದು ನನಗಂತೂ ನೋಡಿದ ತಕ್ಷಣ ನಿಜವಾಗ್ಲೂ ಖುಷಿ ಆಯಿತು. ವರ್ತ್ ಅಂತಲೇ ಹೇಳ್ಬೋದು. ಏನು ನಾನು ದುಡ್ಡು ಕೊಟ್ಟಿದ್ದಕ್ಕೇನು ಲಾಸ್ ಇಲ್ಲ ಅಂತಲೇ ಅನ್ನಿಸ್ತು. ಹೇಗೆ ಫಿಟ್ ಮಾಡೋದು ಅಂತ ಅಂದರೆ ಇದರಲ್ಲಿ ಅದು ಪಾರ್ಟ್ಸ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸ್ಕ್ರೂಗಳಾಗಿರ್ಬೋದು ಆ್ಯಂಡ್ ಮೊಬೈಲ್ ಹೋಲ್ಡರು ಆ ಥರ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದು ಕೇಬಲ್ ವೈರ್ ನಾವು ಚಾರ್ಜಿಂಗ್ ಇಟ್ಕೊಳ್ಳೋದಕ್ಕೆ ಅಂತ. ಫಸ್ಟು ಒಂದು ಬಾಲ್ ಥರ ಇರುತ್ತೆ. ಆ ಬಾಲ್ ಥರಕ್ಕೆ ಒಂದು ಕ್ಯಾಪ್ ಇರುತ್ತೆ. ಅದನ್ನು ಆಲ್ರೆಡಿ ಫಿಕ್ಸ್ ಮಾಡಿರ್ತಾರೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೊಂದ್ಸಲ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಬ್ಬರು ಆರ್ಡ್ರಲ್ಲಿ ಅದು ಫಿಕ್ಸ್ ಆಗಿರಲ್ಲ, ಸೆಪ್ರೇಟಾಗಿ ಬಂದಿರುತ್ತೆ ಅದ್ರ ಸ್ಪೇರ್ ಪಾರ್ಟ್ಸು. ಹಾಗಾಗಿ ನೋಡಿ, ಒಂದು ಕ್ಯಾಪ್ ಥರ ಇದೆ. ಅದಕ್ಕೆ ಫಸ್ಟ್ ನಾವು ಆ ಸ್ಕ್ರೂ ಒಳಗಡೆ ಹಾಕಿ ಫಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಪ್ರೇಟ್ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಆ ಸ್ಕ್ರೂನ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ, ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ ನಾವು. ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಅದು ಒಂದು ಬಾಲ್ ಥರ ಇರುತ್ತೆ, ಅದು ರೊಟೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ರಿಂಗ್ ಲೈಟ್ ಇದೆಯಲ್ಲ, ಅದ್ರ ಕೆಳಗಡೆ ಒಂದು ಸ್ಕ್ರೂವಿಗೆ ಅಂತ ಹೇಳಿಬಿಟ್ಟು ಹೋಲ್ ಇರುತ್ತೆ. ಅದಕ್ಕೆ ನಾವೇನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ವಲ್ಲ ಬಾಲ್ ಥರದ್ದು, ಅದನ್ನು ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಟೈಟಾಗಿ ತಿರುಗಿಸ್ಬೇಕು. ಇಲ್ಲಿ ನೋಡಿ, ನಾನು ಟೈಟಾಗಿ ತಿರುಗಿಸ್ತಾ ಇದ್ದೀನಲ್ಲ ಹಾಗೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಫೋನ್ ಹೋಲ್ಡರ್. ಅದಕ್ಕೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಆ ಕ್ಯಾಪ್ನ ನಾವು ಮೊದಲು ಬಿಚ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ರಿಂಗ್ ಲೈಟಲ್ಲಿ ಒಳಗಡೆ ಸೈಡಲ್ಲಿ ಒಂದು ಹೋಲ್ ಇರುತ್ತೆ, ಅದು ಸ್ಕ್ರೂ ಹಾಕೋದಕ್ಕೆ ಅಂತಲೇ. ಇಲ್ಲಿ ನೋಡಿ, ಈ ಉದ್ದಂದು ಒಂದು ನನಗೆ ಗೊತ್ತಿಲ್ಲ ಇದ್ರ ಹೆಸ್ರು ಏನು ಹೇಳ್ತಾರೆ ಅಂತ. ಇದು ಆ ಕಡೆ ಈ ಕಡೆ ಎಲ್ಲ ಬೆಂಡ್ ಆಗುತ್ತೆ, ಸೊ ದಟ್ ನಮಗೆ ಮೊಬೈಲು ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನಾವೇನು ಆಲ್ರೆಡಿ ಬಿಚ್ಕೊಂಡ್ವಲ್ವ, ಆ ಕ್ಯಾಪನ್ನ ಇದ್ರೊಳಗಡೆ ಹಾಕಬೇಕಾಗುತ್ತೆ. ಇದು ಮೊಬೈಲ್ ಹೋಲ್ಡರ್ ನೋಡಿ. ಅದ್ರ ಬ್ಯಾಕ್ ಸೈಡಿಂದ ಈ ಮೇಲ್ಗಡೆ ಒಂದು ರೌಂಡ್ ಥರ ಇರುತ್ತೆ, ಅದಕ್ಕೆ ನಾವು ಫಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಕಾಣಿಸ್ತಿದೆಯಾ? ನೀಟಾಗಿ ಫಿಕ್ಸ್ ಆಗಿದೆ. ಈಗ ಮೊಬೈಲ್ ಹೋಲ್ಡರ್ ಕೂಡ ಆ ಕಡೆ ಈ ಕಡೆ ಟರ್ನ್ ಆಗುತ್ತೆ. ಆ ಬಾಲಿಂದು ಬೆನಿಫಿಟೇ ಅದು, ಯಾವ ಕಡೆ ಬೇಕೋ ಆ ಕಡೆ ನಾವು ಟರ್ನ್ ಮಾಡ್ಕೋಬೋದು. ಆ್ಯಂಡ್ ಈಗ ನಾವು ಈ ಕ್ಯಾಪ್ ಥರದ ಒಳಗಡೆ ಹಾಕಿದ್ವಲ್ಲ, ಅದನ್ನು ಮೊಬೈಲ್ ಹೋಲ್ಡರ್ಗೆ ಫಿಕ್ಸ್ ಮಾಡಬೇಕಾಗುತ್ತೆ ಟೈಟಾಗಿ. ಅದು ಆಟೋಮೆಟಿಕ್ಕಾಗಿ ಕೂರುತ್ತೆ. ನೋಡಿ, ಈಗ ನೀವು ನೋಡ್ತಿರ್ಬೋದು, ಕೂತಿದೆ. ಆ ಮೊಬೈಲ್ ಹೋಲ್ಡರ್ ನಮಗೆ ಯಾವ ಡೈರೆಕ್ಷನ್ ಬೇಕೋ ಆ ಕಡೆ ಟರ್ನ್ ಮಾಡ್ಕೋಬೋದು. ಟೈಟಾಗಿ ಇದು ಮಾಡ್ಕೊಳ್ಳಿ, ಯಾಕಂದರೆ ಮೊಬೈಲು ವೆಯ್ಟಿಗೆ ಬಿದ್ದೋಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ ಅದನ್ನೆಲ್ಲ ಸ್ವಲ್ಪನ. ನಾನು ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಈಗ ಟ್ರೈಪೋಡು, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಇದು ಲೂಸ್ ಮಾಡ್ಕೊಳ್ಳೋದು ಮತ್ತು ಟೈಟ್ ಮಾಡ್ಕೊಳ್ಳೋದು. ಫಸ್ಟ್ ಇದು ಟೈಟ್ ಇರುತ್ತೆ, ನಾವು ಲೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಲೆಗ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ.
ಇದರಿಂದ ಸ್ಟ್ಯಾಂಡು ಚೆನ್ನಾಗಿ ಏನು ಗ್ರಿಪ್ಪಾಗಿ ನಿಲ್ಲೋಕ್ಕೆ ಹೆಲ್ಪ್ ಆಗುತ್ತೆ. ನಾವು ಒಂದು ಸಲ ಸ್ಟ್ಯಾಂಡನ್ನು ನಿಲ್ಲಿಸಾದ್ಮೇಲೆ ಆವಾಗಲೇ ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಮೊಬೈಲ್ ವೆಯ್ಟಿಗಾಗಿರ್ಬೋದು ಸ್ಟ್ಯಾಂಡ್ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೈಟ್ ಮಾಡ್ಕೊಂಬಿಡಿ. ಆ್ಯಂಡ್ ನೆಕ್ಸ್ಟ್ ಮೇಲೆ ನೋಡ್ತಿರ್ಬೋದು ನೀವು 2 ಸ್ಕ್ರೂ ಕೊಟ್ಟಿದ್ದಾರೆ. ಇದೆರಡು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ, ಲೆಂತನ್ನು ಅಡ್ಜಸ್ಟ್ ಮಾಡೋದಕ್ಕೆ ಅಂತ. ಈಗ ನಾವು ರಿಂಗನ್ನು ಆಲ್ರೆಡಿ ಏನು ಫಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಟ್ರೈಪೋಡಿನ ಮೇಲ್ಗಡೆ ಒಂದು ಸ್ಕ್ರೂ ಹಾಕೋದಕ್ಕೆ ಅಂತಲೇ ಬಿಟ್ಟಿರ್ತಾರೆ. ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಟೈಟಾಗಿ ತಿರುಗಿಸ್ಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಾವು ಸ್ಕ್ರೂ ಮೊದಲೇ ಫಿಟ್ ಮಾಡಿರ್ತೀವಲ್ವ, ಅದು ಟೈಟಾಗಿರೋದ್ರಿಂದ ಕೂರ್ತಾ ಇರಲ್ಲ. ಅದೊಂಚೂರು ನೋಡಿಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನಾವು ಟೈಟಾಗಿ ಫಿಕ್ಸ್ ಮಾಡಿಲ್ಲ ಅಂದರೆ ಮೊಬೈಲ್ ವೆಯ್ಟಿಗೆ ರಿಂಗ್ ಲೈಟ್ ಎಲ್ಲ ಈ ಥರ ಮೊಗ್ಸೋ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವು ನೋಡಿಕೊಂಡು ನೀಟಾಗಿ ಟೈಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ನೀವು ನೋಡ್ತಿರ್ಬೋದು ವಯರ್, ಇದು ಚಾರ್ಜಿಂಗ್ ವೈರ್ ಕೇಬಲ್ ತುಂಬ ಏನು ಲೆಂತ್ ಇಲ್ಲ. ಇದು 1 to 1.5 ಮೀಟ್ರಷ್ಟು ಇರ್ಬೋದೇನೋ ಅಷ್ಟೇನೆ. ಆ್ಯಂಡ್ ಇಲ್ಲಿ 2 ಸ್ಕ್ರೂ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. ಆ ಸ್ಕ್ರೂ ಲೂಸ್ ಮಾಡ್ಕೊಂಡು ನಾವು ಮೇಲಕ್ಕೆ ಕೇಳಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆವಾಗ ಮತ್ತೆ ಅದನ್ನು ಸ್ಕ್ರೂನ ತಿರುಗಿಸ್ಬಿಟ್ಟು ಟೈಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಲೆಂತ್ ಆಟೋಮೆಟಿಕ್ಕಾಗಿ ಆದಷ್ಟು ಕಡಿಮೆ ಆಗೋದು ಹಾಗೆಲ್ಲ ಆಗುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನಮಗೆ ಸ್ಟ್ಯಾಂಡಿಂದು ಲೆಂತ್ ಬಂದುಬಿಟ್ಟು ನಾವು ಅಪ್ ಟು 5.5 ಫೀಟ್ವರೆಗೂ ಲೆಂತನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೇಬಲಲ್ಲಿ ನೋಡ್ತಿರ್ಬೋದು ನೀವು 4 ಬಟನ್ಸ್ ಕೊಟ್ಟಿದ್ದಾರೆ. ಆ ಬಟನ್ಸ ನಾನು ಆಪ್ರೇಟ್ ಮಾಡುವಾಗ ನಿಮಗೆ ಹೇಳ್ತೀನಿ. ಆ್ಯಂಡ್ ಇದು ಬಂದು ಮೊಬೈಲ್ ಫಿಟ್ ಮಾಡೋದು ನೋಡಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮೊಬೈಲನ್ನು ಸೆಟ್ ಮಾಡಿಕೊಂಡು ನಮ್ಗೆ ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ನಾವು ಮೊಬೈಲ್ನ ರೊಟೇಟ್ ಮಾಡ್ಕೋಬೋದು. ಇದರಲ್ಲಿ ಬೆನಿಫಿಟ್ ಏನಂದರೆ ಕೆಲವೊಂದು ಇದರಲ್ಲಿ ಮೊಬೈಲ್ ಫಿಕ್ಸಿಂಗ್ ಇರಲ್ಲ. ಸೊ ಇದರಲ್ಲಿ ಮೊಬೈಲು ಫಿಕ್ಸ್ ಮಾಡಿಕೊಂಡು ಆ್ಯಂಡ್ ನಾವು ರಿಂಗ್ ಲೈಟು ಕೂಡ ಆನ್ ಮಾಡಿಕೊಂಡು ವೀಡಿಯೋಸ್ನ ಶೂಟ್ ಮಾಡ್ಬೋದು. ನೋಡಿ ಒಂಚೂರು ಏನಾದರೂ ನಾವು ಸ್ಕ್ರೂ ಏನಾದರೂ ಲೂಸ್ ಆಯಿತು ಅಂದರೆ ಹಾಗೇ ಬಿಡೋದು ಆ ಥರ ಆಗುತ್ತೆ ನೋಡಿ. ಈಗ ರಿಂಗ್ ಲೈಟ್ ಕೂಡ ಆ ಕಡೆ ಈ ಕಡೆ ಚೆನ್ನಾಗಿ ರೊಟೇಟ್ ಆಗ್ತಿದೆ. ತೀರಾ ಆ್ಯಪಲ್ಲೆಲ್ಲ ಕೊಡ್ತಾರೆ 360 ಡಿಗ್ರಿ ರೊಟೇಷನ್ ಆ ಥರ, ಹಾಗೆಲ್ಲ ಏನೂ ಇರೋದಿಲ್ಲ. ಇದು ನೀವು ನೋಡಿದ್ರಲ್ಲ ಈಗ ನಾನು ತೋರಿಸಿದ್ನಲ್ಲ ಅಷ್ಟೇನೇ ಆಗೋದು. ಆ್ಯಂಡ್ ಇದರಲ್ಲಿ ಫಸ್ಟ್ನೇದು ರೆಡ್ ಕಲರ್ ಇರುತ್ತೆ ಆನ್ ಆ್ಯಂಡ್ ಆಫ್ ಬಟನ್ನು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ರೈಟ್ನೆಸ್ಸನ್ನು ಕಡಿಮೆ ಮಾಡೋವಂಥದ್ದು. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಎಫೆಕ್ಟ್ ಚೇಂಜ್ ಮಾಡೋವಂಥದ್ದು. 3 ಟೈಪ್ಸ್ ಎಫೆಕ್ಟ್ಸ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡೋವಂಥದ್ದು. ನೋಡ್ತಿರ್ಬೋದು ನೀವಿಲ್ಲಿ ನಾವು ಮೊಬೈಲ್ ಅಡಾಪ್ಟ್ರಿಗೇ ಇದನ್ನು ಕನೆಕ್ಟ್ ಮಾಡೋದು. ಇದಕ್ಕೆ ಸಪ್ರೇಟ್ ಚಾರ್ಜರ್ ಅಂತ ಏನೂ ಬರಲ್ಲ. ನಾವು ಯೂಸ್ ಮಾಡೋ ಮೊಬೈಲ್ ಅಡಾಪ್ಟ್ರನ್ನೇ ಯೂಸ್ ಮಾಡಿಕೊಂಡು ಇದನ್ನು ಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಡೈರೆಕ್ಟಾಗಿಯೇ ನಾವು ಪ್ಲಗ್ಗಿಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಷ್ಟೇನೆ. ಚೆನ್ನಾಗಿದೆ. ನಾವು ಆನ್ ಮಾಡ್ತಿದ್ದಂಗೆ ಬ್ಲೂ ಕಲರ್ ಲೈಟ್ ಬರುತ್ತೆ. ನಮಗೆ ಬ್ರೈಟ್ನೆಸ್ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಒನ್ ಮೋರ್ ಐಟಮ್ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ಅದನ್ನು ನಾನಿಲ್ಲಿ ಅನ್ಬಾಕ್ಸಿಂಗ್ ಈ ಒಂದೇ ವಿಡಿಯೋನಲ್ಲಿನೇ ಶೇರ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಇದು ಕೂಡ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಅಂತೂ ಇಷ್ಟ ಆಯಿತು. ನಾನು ತರಿಸಿರೋ ಪ್ರಾಡಕ್ಟ್ ಬಂದು ಬಾರ್ಬಿಕ್ಯೂ ಟೂಲ್ಸ್. ಸೊ ನನಗೆ ಇದು ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ನೋಡಿದೆ, ರೀಸನಬಲ್ ಪ್ರೈಸಿಗೆ ಇತ್ತು. ಸೊ ದಟ್ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ನನಗೆ ಇದು 5 ಪೀಸಸ್ ಬಂದಿದೆ. ಓನ್ಲಿ 90 ರುಪೀಸ್ಗೆ ನನಗೆ ಸಿಕ್ತು. ಸೊ ಹಾಗಾಗಿ ನಾನು ಆನ್ಲೈನಲ್ಲಿನೇ ಆರ್ಡರ್ ಮಾಡಿಕೊಂಡೆ. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ಮಲ್ಟಿಪರ್ಪಸ್ ಆಗಿಯೂ ಯೂಸ್ ಮಾಡ್ಬೋದು. ಚಿಕನಿಗಾಗಿರ್ಬೋದು, ಇಲ್ಲಾಂದರೆ ಪನ್ನೀರ್ ಟಿಕ್ಕಾ ಯೂಸ್ ಮಾಡೋಕ್ಕಾಗಿರ್ಬೋದು, ಇಲ್ಲ ನಾವು ಈ ತೂತುವಡೆ ಎಲ್ಲ ಆಯಿಲಲ್ಲಿ ಇದು ಮಾಡುವಾಗ ಅದನ್ನು ತೆಗಿಯೋದಕ್ಕಾಗಿರ್ಬೋದು. ಈ ಥರ ಎಲ್ಲನೂ ನಾವು ಮಲ್ಟಿಪರ್ಪಸ್ಸಲ್ಲಿ ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ಇದ್ರದ್ದು ಹಿಡಿ ಬಂದುಬಿಟ್ಟು ವುಡ್ಡಲ್ಲಿ ಕೊಟ್ಟಿರೋದು. ಆ್ಯಂಡ್
ಮೆಟಲ್ ಬಂದುಬಿಟ್ಟು ಸ್ಟೀಲಲ್ಲಿ ಆಗಿರೋದು. ನಿಜವಾಗ್ಲೂ ವರ್ತೇನೆ. ನಿಮಗೆ ಇಷ್ಟ ಆದರೆ ನಿಜವಾಗ್ಲೂ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಹೋಪ್ ನಿಮಗೆ ನಾನು ತರ್ಸಿರೋ ಪ್ರಾಡಕ್ಟ್ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದೆ. ಆ್ಯಕ್ಚುಲಿ ಅದು ಚೆನ್ನಾಗಿದೆ, ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು.